ಸ್ನೇಹಿತರೆ, ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆಕೋರರ ಗ್ಯಾಂಗ್ ಒಂದು ಬ್ಯಾಂಕ್ ದರೋಡೆ ಮಾಡಿರುವಂತಹ ಘಟನೆ ಇದೀಗ ಎಲ್ಲರನ್ನು ಬೆಚ್ಚಿ ಬೀಳಿಸುವಂತಹ ಘಟನೆ ಇದಾಗಿದೆ. ನಾನು ಈ ಸ್ಟೋರಿಯನ್ನ ಹೇಳ್ತಾ ಹೋದ್ರೆ ಸೇಮ್ ನಿಷ್ಕರ್ಷ ಸಿನಿಮಾ ನೋಡಿದಂತಹ ಅನುಭವ ನಿಮ್ಗಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈ ಕುರಿತಾದ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ಮ್ಯಾಟರ್ಗೆ ಬರೋಣ. ವಿಜಯಪುರದಲ್ಲಿ ಆತಂಕಕಾರಿ ಒಂದು ರೀತಿ ಆಘಾತಕಾರಿ ಘಟನೆಯೊಂದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. SBI ಬ್ಯಾಂಕ್ಗೆ ನುಗ್ಗಿದಂತ 5 ದರೋಡೆಕೋರರು ಬ್ಯಾಂಕ್ ಮ್ಯಾನೇಜರ್ ಅಲ್ಲಿದ್ದಂತ ಸಿಬ್ಬಂದಿಗಳನ್ನ ಕಟ್ಟಾಕಿ ಸುಮಾರು 8 ಕೋಟಿಗೂ ಅಧಿಕ ಹಣ ಜೊತೆಯಲ್ಲಿ 50 ಕೆಜಿಗೂ ಅಧಿಕ ಚಿನ್ನವನ್ನ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಈ ಘಟನೆ ವಿಜಯಪುರದಲ್ಲಿರುವ SBI ಶಾಖೆನಲ್ಲಿ ಮಂಗಳವಾರ ಸಂಜೆ ಸುಮಾರು 6:30ಕ್ಕೆ ನಡೆದಿರುವಂಥದ್ದು. ಎಲ್ಲರಲ್ಲೂ ಒಂದು ರೀತಿ ಆತಂಕಕ್ಕೆ ಇದೊಂದು ರೀತಿ ಕಾರಣ ಆಗಿರುವಂಥದ್ದು. ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಯಾವುದಂದ್ರೆ SBI ಬ್ಯಾಂಕ್ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಜೊತೆಯಲ್ಲಿ ಪದೇ ಪದೇ ಈ ರೀತಿ ಬ್ಯಾಂಕ್ ನಲ್ಲಿ ದರೋಡೆ ಆಗ್ತಾ ಇರುವಂಥದ್ದು ಎಲ್ಲರಲ್ಲೂ ಕೂಡ, ಅದರಲ್ಲೂ ಹಾಡು ಅಗಲೇ ಈ ರೀತಿ ಬ್ಯಾಂಕ್ ದರೋಡೆ ಆಗ್ತಾ ಇರುವಂಥದ್ದು ಎಲ್ಲರಲ್ಲೂ ಕೂಡ, ಅದರಲ್ಲೂ ಎಸ್ಪೆಷಲಿ ಬ್ಯಾಂಕ್ ಖಾತೆದಾರರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈ ವೇಳೆ ದರೋಡೆಕೋರರು 8 ಕೋಟಿ ನಗದು ಸುಮಾರು 50 ಕೆಜಿಗೂ ಅಧಿಕ ಚಿನ್ನವನ್ನ ಕಳವು ಮಾಡಿಕೊಂಡಿರುವಂತ ಶಂಕೆ ಪೊಲೀಸರು ಇದೀಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಯಲ್ಲಿ ಅಲ್ಲಿ ಬಂದಂತ ದರೋಡೆಕೋರರು ಪಿಸ್ತೂಲು ಮಾರಕಾಸ್ತ್ರಗಳೊಂದಿಗೆ ಬ್ಯಾಂಕಿಗೆ ನುಗ್ಗಿ 5ಕ್ಕೂ ಹೆಚ್ಚು ದರೋಡೆಕೋರರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಬ್ಯಾಂಕ್ ಮ್ಯಾನೇಜರ್, ಕ್ಯಾಶಿಯರ್ ಸಿಬ್ಬಂದಿ ಕೈಕಾಲುಗಳನ್ನ ಕಟ್ಟಿ ಹಾಕ್ತಾರೆ, ಅವರನ್ನ ರೂಮ್ ನಲ್ಲಿ ಕೂಡ ಹಾಕ್ತಾರೆ. ನಂತರ ದರೋಡೆಯನ್ನ ನಡೆಸಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ ಈ ಒಂದು ಕೃತ್ಯ ನಡೆಸಿರುವಂತ ಒಂದು ರೀತಿ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಮಹಾರಾಷ್ಟ್ರವನ್ನ ಸಂಪರ್ಕಿಸುವಂತ ಎಲ್ಲ ರಸ್ತೆಗಳಿಗೆ ನಾಕಾಬಂದಿಯನ್ನ ಈಗಾಗಲೇ ಆಗಿರುವಂಥದ್ದು. ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಅವರು ಹಾಗೂ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಬೀಡ್ಬಿಟ್ಟಿದ್ದಾರೆ. ಪೊಲೀಸರು ಬ್ಯಾಂಕ್ನಲ್ಲಿದ್ದಂಥ CC ಕ್ಯಾಮೆರಾಗಳನ್ನ ದೃಶ್ಯಗಳನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. 8 ಕೋಟಿ ನಗದು ಸುಮಾರು 50 ಕೆಜಿಗೂ ಹೆಚ್ಚು ಚಿನ್ನವನ್ನ ದರೋಡೆ ಆಗಿರುವಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆಯಿಂದಾಗಿ SBI ಬ್ಯಾಂಕ್ನಲ್ಲಿ ಚಿನ್ನಾಭರಣವನ್ನ ಇಟ್ಟಿದ್ದಂತಹ ಗ್ರಾಹಕರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು. ಇನ್ನು ಬ್ಯಾಂಕ್ನಲ್ಲಿ ಹಣ ಮತ್ತು ಚಿನ್ನ ಕಳ್ಳತನವಾಗಿರುವಂತಹ ಈ ಒಂದು ಸುದ್ದಿ ತಿಳಿತಾ ಇದ್ದಂತೆ ಗ್ರಾಹಕರು ಇಂದು ಸಂಜೆಯವರೆಗೂ ಕೂಡ SBI ಬ್ಯಾಂಕ್ ಎದುರು ಜನ ಹೆಚ್ಚಾಗಿ ಸೇರೋದಕ್ಕೆ ಶುರು ಮಾಡಿದ್ರು. ಜನರನ್ನ ಚಿದರಿಸಲು ಪೊಲೀಸರು ಒಂದು ರೀತಿ ಹರಸಾಹಸವನ್ನ ಪಡಬೇಕಾಗಿತ್ತು. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಇಂತಹದೊಂದು ಘಟನೆ ನಡೆದಿರುವಂಥದ್ದು. 5ಕ್ಕೂ ಹೆಚ್ಚು ಮುಸುಕುದಾರಿಗಳು ಈ ಒಂದು ದರೋಡೆ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಬ್ಯಾಂಕ್ ಅಧಿಕಾರಿಗಳು ನಿಖರವಾಗಿ ಮಾಹಿತಿ ನೀಡಿದ ಬಳಿಕವಷ್ಟೇ ದರೋಡೆಯಾದ ನಗದು ಹಾಗೂ ಚಿನ್ನಾಭರಣ ಮಾಹಿತಿ ಪಕ್ಕ ನಿಖರವಾಗಿ ಗೊತ್ತಾಗುತ್ತೆ. ಬ್ಯಾಂಕ್ನಲ್ಲಿದ್ದಂಥ CC ಕ್ಯಾಮ್ರಾಗಳು, ಹಾರ್ಡ್ ಡಿಸ್ಕ್ಗಳನ್ನ ವಶಪಡಿಸಿಕೊಂಡು ಪೊಲೀಸರು ಸುತ್ತಮುತ್ತಲನ್ನ ಒಂದು ರೀತಿ CC ಕ್ಯಾಮ್ರಾಗಳು ಯಾವುದಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಕೂಡ ಕರೆಸಲು ಈಗಾಗಲೇ ಸೂಚನೆಯನ್ನ ಪೊಲೀಸರು ನೀಡಿರುವಂಥದ್ದು. ಇನ್ನು ಚಡಚಣ ಪಟ್ಟಣದ SBI ಬ್ಯಾಂಕ್ ದರೋಡೆಕೋರರು ಮಹಾರಾಷ್ಟ್ರದ ಕಡೆ ಹೋಗಿರುವಂತ ಶಂಕೆಯನ್ನ ಇದೀಗ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚಡಚಣ ಪಟ್ಟಣದಿಂದ ಮಹಾರಾಷ್ಟ್ರದ ರಾಜ್ಯದ ಸೋಲಾಪುರ ಜಿಲ್ಲೆ ಜೊತೆಯಲ್ಲಿ ಮಂಗಳಬೇಡ ತಾಲೂಕಿನ ಹುಲಿಜಂತಿ ಗ್ರಾಮದ ಮಾರ್ಗವಾಗಿ ಹೋಗಿರುವಂತ ದರೋಡೆಕೋರರು ಆ ಒಂದು ರೂಟ್ನಲ್ಲಿ ಹೋಗಿರುವಂತ ಒಂದು ರೀತಿ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚದುರಿಕೊಂಡು ಅಲ್ಲಿಂದ ಡಿವೈಡ್ ಆಗಿರುವಂತ ದರೋಡೆಕೋರರು ಅಂತ ಹೇಳಿ ಇಲ್ಲಿ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕುರಿಯ ಒಂದು ಮಧ್ಯೆಗೆ ಡಿಕ್ಕಿ ಆಗಿರುವಂತ ಇವರ ವಾಹನ ಡಿಕ್ಕಿ ಆಗಿರುವಂತ ಮಾಹಿತಿ ಕೂಡ ಇದೀಗ ಪೊಲೀಸರಿಗೆ ಸಿಗ್ತಾ ಇರುವಂಥದ್ದು. ಅಲ್ಲಿನ ಗ್ರಾಮಸ್ಥರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ನಮಗೆ ಬೆದರಿಕೆ ಕೂಡ ಹಾಕಿದ್ರು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕಾರ್ ನಂಬರ್ ಕೂಡ ಅಲ್ಲಿ ನೋಟ್ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಕಾರ್ನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣ ಕೂಡ ಇತ್ತು. ಇನ್ನುಳಿದಂತೆ ದರೋಡೆಕೋರರು ಪ್ರತ್ಯೇಕವಾಗಿ ಪರಾರಿಯಾಗಿರುವ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಘಟನೆ ಕೂಡ ಅಲ್ಲಿ ಆಗಿರುವಂಥದ್ದು. ಇನ್ನು ಬ್ಯಾಂಕ್ನಲ್ಲಿ ದರೋಡೆ ನಡೆದ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ದಳ ಸಿಬ್ಬಂದಿ ಆಗಮಿಸಿ ಪರಿಶೀಲನೆಯನ್ನ ಈಗಾಗಲೇ ನಡೆಸ್ತಾ ಇರುವಂಥದ್ದು. ಈ ಘಟನೆ ಕುರಿತು ಸಕಲ ಮಾಹಿತಿ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಈಗಾಗಲೇ ಆಗ್ತಾ ಇದ್ದಾರೆ ಅಂತ ಹೇಳಿ SB ಲಕ್ಷ್ಮಣ್ ನಿಂಬರ್ಕಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಎಷ್ಟು ಪ್ರಮಾಣದ ನಗದು ಚಿನ್ನ ಕಳ್ಳತನ ಆಗಿದೆ ಎಂಬುದರ ಬಗ್ಗೆ ನಿಖರ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ.
ಕಳೆದ ಕೆಲವು ತಿಂಗಳುಗಳ ಹಿಂದೆ ಬೀದರ್ನ ಶಿವಾಜಿ ವೃತ್ತದ ಬಳಿ ಇರುವಂತಹ SBI ಬ್ಯಾಂಕ್ನಲ್ಲೂ ಕೂಡ ಸೇಮ್ ಇದೇ ರೀತಿ ಅಂದರೆ ATM ನಲ್ಲಿ ಹಣ ತುಂಬಲು ಬಂದಿದ್ದಂಥ ಸಿಬ್ಬಂದಿಯ ಮೇಲೆ ಇಬ್ಬರು ದರೋಡೆಕೋರರು ಗುಂಡು ಹಾರಿಸಿ ಸುಮಾರು 93 ಲಕ್ಷ ರೂಪಾಯಿಗಳನ್ನ ನಗದವನ್ನ ಕ್ಯಾಶ್ ಅನ್ನ ದರೋಡೆ ಮಾಡಿಕೊಂಡು ಹೋಗಿದ್ದಂತ ಘಟನೆ ಬೆಳಕಿಗೆ ಬಂದಿತ್ತು. ಅಂದ್ರೆ ಆ ಘಟನೆ ಕೂಡ ನಡೆದಿತ್ತು 2025 ಜನವರಿ 17ರಂದು ಕೂಡ ಉಳ್ಳಾಳ ತಾಲೂಕಿನ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲೂ ಕೂಡ ದರೋಡೆಕೋರರು ಸುಮಾರು 10 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಮತ್ತು 5 ಲಕ್ಷ ರೂಪಾಯಿ ನಗದು ದೋಚಿಕೊಂಡು ಹೋಗಿದ್ರು ಎನ್ನುವಂತ ಮಾಹಿತಿ ಕೂಡ ಅವತ್ತು ಲಭ್ಯವಾಗಿತ್ತು. ಮತ್ತೆ ಈ ರೀತಿ ಬ್ಯಾಂಕ್ಗಳನ್ನ ಅಂದ್ರೆ ATMಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ದರೋಡೆಕೋರರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು, ಕನ್ನ ಆಗ್ತಾ ಇರುವಂಥದ್ದು ಬ್ಯಾಂಕ್ಗೆ ಎಲ್ಲರಲ್ಲೂ ಕೂಡ ಒಂದು ರೀತಿ ಸಹಜವಾಗಿ ಆತಂಕವನ್ನ ಮನೆ ಮಾಡಿರುವಂಥದ್ದು.